ಇವತ್ತು ಇಂಥ ಅಯೋಗ್ಯ ಮಂತ್ರಿಯನ್ನ ಅವ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಎಷ್ಟರ ದಮ್ಮು, ನಾಚಿಗೆ, ಮಾನ, ಮರ್ಯಾದೆ ಮೂರು ಬಿಟ್ಟುಬಿಟ್ಟಿಯ ನೀನು. ನಾವು ಮೊನ್ನೆ ಹೋರಾಟ ಮಾಡಿ ಸರ್ಕಾರಕ್ಕೆ 1,000 ರೂಪಾಯಿ ಜಮಾ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಸಿದ್ದರಾಮಯ್ಯನವ್ರು ಯಾಕೆ ಇವ್ರನ್ನ ಇಟ್ಕೊಂಡಿರಿ? ಯಾರಪ್ಪನ ಮನೆದು ಕೊಡಾಕತ್ತೀಯಪ್ಪ ಕರೆಂಟ? ನಿಮ್ಮಪ್ಪನ ಮನೆದು ಕೊಡಾಕತ್ತೀಯೋ? ಪುಕ್ಕಟ್ಟೆ ನಿನಗೆ ನಾಚಿಕೆ ಆಗ್ಬೇಕು. ರೈತರಿಗೆ MRP ಅನ್ನೋದಿಲ್ಲ. ನಿನ್ನ ಜಿಲ್ಲೆಕ್ಕೆ ಕಾಲಿಡೋದಲ್ಲ. ನೀನು ಯಾವ ಮಂತ್ರಿ ನಿಷೇಧ ಮಾತಾಡ್ತೀಯೋ? ನಿನ್ನ ಸರ್ಕಾರದಿಂದ ತಕ್ಷಣ ವಜಾ ಮಾಡಬೇಕು. ನಿನಗೆ ದುಡ್ಡಿನ ಮದ, ಅಹಂಕಾರ ಎಲ್ಲ ತುಂಬಿಕೊಂಡು ಬಿಡೋದು ನಿನಗೆ. ನೀನು ಮಂತ್ರಿ ಆಗಕ್ಕೆ 4 ನನ್ನ ಮಗ ನೀನು. ಮೊನ್ನೆ ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲ್ ಅವರಿಗೆ ನಾನಿವತ್ತು ರೈತ ಸಂಘಟನೆಯಿಂದ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಇವತ್ತು ಇಂಥ ಅಯೋಗ್ಯ ಮಂತ್ರಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಮೊನ್ನೆ ತಾನೇ 5 ಲಕ್ಷ ರೂಪಾಯಿಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರ ಅಂತ ಹೇಳಿದರು. ಹೈದರಾಬಾದ್ಗೆ ಹೋಗಿ ಯಾವುದೋ ಒಂದು ಮದುವೆಯಲ್ಲಿ ರೊಕ್ಕದ ಸುರಿಮಳೆಯನ್ನೇ ತಮ್ಮ ಮೇಲೆ ಮಾಡಿಸ್ಕೊಂಡ್ರು. ನಿನ್ನೆ ಬರಗಾಲ ಬರೋದನ್ನ ರೈತರು ಕಾಯಕತ್ಯಾರ ಅಂತ ಹೇಳ್ಬೇಕಾದ್ರೆ ನಿನಗೆ ಎಷ್ಟರ ದಮ್ಮು, ನಾಚಿಗೆ, ಮಾನ, ಮರ್ಯಾದೆ ಮೂರು ಬಿಟ್ಟುಬಿಟ್ಟಿಯ ನೀನು. ಆ್ಯಕ್ಚುಲಿ ಒಬ್ಬ ಶಾಸಕನ ಆಗಾಕ್ಕೂ ಕೂಡ ನಾಲಾಯಕಾದ ಮಂತ್ರಿ ನೀನು. ರೈತರ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ತೀಯ ಅಂದ್ರೆ ಏನು ನಿಮ್ಮ ಅಪ್ಪನ ಮನೆ ಆಸ್ತಿ ಎಷ್ಟು ಮಾರಿ ರೈತರಿಗೆ ನೀನು ನೆರವಿಗೆ ಬಂದಿದ್ದಿ? ನಿನ್ನ ಸರ್ಕಾರ 2,000 ರೂಪಾಯಿಯನ್ನು ರೈತರಿಗೆ ಜಮಾ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಮೊನ್ನೆ ಹೋರಾಟ ಮಾಡಿ ಸರ್ಕಾರಕ್ಕೆ 1,000 ರೂಪಾಯಿ ಜಮಾ ಮಾಡಿ ಕೊಟ್ಟಿದ್ದೇವೆ. ಇವತ್ತು ಇಂಥ ಒಬ್ಬ ನಾಲಾಯಕ ಮಂತ್ರಿ ಪದೇ 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 ತನ್ನ ಹೇಳಿಕೆಯನ್ನು ಕೊಡ್ತಾ ಸರ್ಕಾರವನ್ನು ಇಕ್ಕಟ್ಟು ಸಿಲಿಸಿದ್ರು ಕೂಡ ಸಿದ್ದರಾಮಯ್ಯನವರು ಯಾಕೆ ಇವ್ರನ್ನ ಇಟ್ಕೊಂಡಿರಿ? ಏನು ಜಾತಿ ಸಲುವಾಗಿ ಇಟ್ಕೊಂಡಿರೋ? ಎದ್ರ ಸಲುವಾಗಿ ಇಟ್ಕೊಂಡಿರಿ ಇವ್ರನ್ನ? ಇವತ್ತು ಬರಗಾಲ ಬಲದ ಕಾಯ್ತೀವಿ, ಪುಕ್ಕಟ್ಟೆ ಕರೆಂಟ್ ಕೊಡ್ತೀವಿ. ಯಾರಪ್ಪನ ಮನೆದು ಕೊಡಾಕತ್ತೀಯಪ್ಪ ಕರೆಂಟ? ನಿಮ್ಮಪ್ಪನ ಮನೆದು ಕೊಡಾಕತ್ತೀಯೋ ಪುಕ್ಕಟ್ಟೆ? ಅಥವಾ ನೀವು ಬರಗಾಲ ಬರ್ತತಿ ಅಂತ ಕಾಯ್ದು ಪುಕ್ಕಟ್ಟೆ ಸಾಲ ಮನ್ನಾ ಮಾಡ್ತಾರ ಅಂತ ಹೇಳ್ತೀಯಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ರೈತರಿಗೆ MRP ಅನ್ನೋದಿಲ್ಲ, MSP ಅನ್ನೋದಿಲ್ಲ. ಇಂಥವೆಲ್ಲ ಬಿಟ್ಕೊಂಡು ಹಗುರವಾಗಿ ರೈತರ ಬಗ್ಗೆ ಮಾತಾಡಿದ್ರೆ ನಿನ್ನ ಜಿಲ್ಲೆಕ್ಕೆ ಕಾಲಿಡೋದಲ್ಲ. ನೀನು ಎಲ್ಲಿ ಬಂದರೂ ಗೆರವು ಹಾಕುವಂಥ ಪರಿಸ್ಥಿತಿಯನ್ನು ನಿರ್ನಾಮ ಮಾಡ್ಕೊಳ್ತೀನಿ. ನೀನು ಮಂತ್ರಿ ಆಗಕ್ಕೆ ಯೋಗ್ಯ ಇಲ್ಲ. ನೀನು ಸುಮ್ಮನೆ ಜಂಗಳ ದನ ಕಾಯಕ್ಕೆ ಯೋಗ್ಯದಿ. ನೀನು ಯಾವ ಮಂತ್ರಿ ನಿಷೇಧ ಮಾತಾಡ್ತೀಯೋ? ಯಾವ ರೀತಿ ಮಾತಾಡ್ತೀನಿ? ನಿನ್ನ ಸರ್ಕಾರದಾಗ 1 ಸಲ ಮಾತಾಡಿದ್ರು ಅಂತ ಅಲ್ಲ, 2 ಸಲ ಮಾತಾಡಿದ್ರಲ್ಲ, ಪದೇ 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 ರೈತರ ಬಗ್ಗೆ ಹೀಯಾಳಿಸ್ತಿ ಅಂದ್ರೆ ನೀನು ಯಾರು ರೈತನ ಮಗ? ಮತ್ತು ನಾನು ರೈತರ ಪರವಾಗಿದ್ದೀನಿ, ನಾನು ರೈತರಿಗೆ ಬೆಂಬಲವಾಗಿದ್ದೀನಿ. ನಿನಗೆ ನಾಚಿಕೆ ರೈತರ ಬಗ್ಗೆ ಅದನಿ ಅಂತ ಹೇಳಕ? ನೀನು ಮಂತ್ರಿ ಮಾಡಿದ್ದು ನಿನ್ನ ಸರ್ಕಾರನ ಮೊದಲು ಕಿತ್ತೊಗಿಬೇಕು. ನಿನ್ನ ಕೂಡಲೇ ಸಿದ್ದರಾಮಯ್ಯನವರು ಇವತ್ತೇನಾದರೂ ರೈತರ ಬಗ್ಗೆ ಕಾಳಜಿ ಇದ್ರೆ ನಿನ್ನ ಸರ್ಕಾರದಿಂದ ತಕ್ಷಣ ವಜಾ ಮಾಡಬೇಕು. ವಜಾ ಮಾಡದೆ ಹೋದರೆ ಮುಂದೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಏನಿವತ್ತು ಮಧ್ಯಪ್ರದೇಶ, ರಾಜಸ್ಥಾನ, ಮಿಜೋರಾಂ ಏನು ಚುನಾವಣೆ ಆದವು, ಅಲ್ಲಿ ಹೆಂಗೆ ನಿನಗೆ ಪಾಠ ಕಲಿಸ್ಯಾರ ಅದೇ ರೀತಿ ಲೋಕಸಭಾ ಎಲೆಕ್ಷನ್ ಬರುವ ದಿನಗಳಲ್ಲಿ ನಿನಗೆ ಪಾಠ ಕಲಿಸಲಿಕ್ಕೆ ರೈತ ಸಂಘ ಸದಾ ಸಿದ್ಧವಾಗಿದೆ. ಅದರಲ್ಲಿ ನೀನು ಹಾವೇರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಈ ಜಿಲ್ಲೆಯಲ್ಲಿ ಪ್ರಬಲವಾಗಿ ರೈತ ಸಂಘ ಐತಿ ಅನ್ನೋದನ್ನು ಕೂಡ ಮರೆತು ಹೇಳಿಕೆ ಹೇಳ್ತಿ ಅಂದ್ರೆ ನಿನಗೆ ಮದ ಇರ್ಬಿಡತಿ. ನಿನಗೆ ದುಡ್ಡಿನ ಮದ, ಅಹಂಕಾರ ಎಲ್ಲ ತುಂಬಿಕೊಂಡು ಬಿಡೋದು. ನೀನು ಮಂತ್ರಿ ಆಗಕ್ಕೆ 4 ನನ್ನ ಮಗ ನೀನು. ನಿನ್ನ ಸದ್ಯದಲ್ಲಿ ವಜಾ ಮಾಡದೆ ಹೋದ್ರೆ ಸಿದ್ದರಾಮಯ್ಯನವರು ಬಂದರೂ ಕೂಡ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲು ಹಾವೇರಿ ಜಿಲ್ಲಾ ರೈತ ಸಂಘ ಹಿಂಜರಿಯಲ್ಲ ಅಂತ ಹೇಳಲು ನಾನು ಇವತ್ತು ಇಚ್ಛೆ ಪಡ್ತೀನಿ. ಹಾವೇರಿಯಿಂದ ಮಾಲತೇಶ್ ಪೂಜಾರ್.
ಸೆಂಚುರಿ ಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.